ಎಲ್ಲರಿಗೂ ನಮಸ್ಕಾರ. ಒಂದು ಊರಲ್ಲಿ ಒಂದು ಪ್ರಾಥಮಿಕ ಶಾಲೆ ಇರುತ್ತೆ. ಆ ಶಾಲೆಯಲ್ಲಿ ಶಂಕರಪ್ಪ ಅಂತ ಒಬ್ಬರು ಶಿಕ್ಷಕರಿರ್ತಾರೆ. ಅವರು ಬಹಳ ನಿಷ್ಠೆಯಿಂದ ತನ್ನ ಕಾರ್ಯವನ್ನು ಮಾಡ್ತಿರ್ತಾರೆ. ತನ್ನ ಮಕ್ಕಳು ಆಟ ಪಾಠ ಎರಡರಲ್ಲೂ ಮುಂದಿರಬೇಕು ಅಂತ ಶ್ರಮಿಸಿರ್ತಿರ್ತಾರೆ. ಹಾಗೆ ಶಾಲೆ ಮುಗಿದ ನಂತರ ಊರಿನ ದೇವಸ್ಥಾನಕ್ಕೆ ಬಂದು ವಯಸ್ಕರಿಗೆ ಪಾಠವನ್ನು ಹೇಳ್ಕೊಡ್ತಿರ್ತಾರೆ. ಅವರ ವಿದ್ಯಾರ್ಹತೆ, ಅವರ ಸೃಜನಶೀಲತೆ, ಸಹಜತೆಗೆ ಎಲ್ಲ ಜನರು ಅವರನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ. ಈ ಶಂಕರಪ್ಪನಿಗೆ ಒಬ್ಬ ಮಗನಿರ್ತಾನೆ. ತನ್ನ ಮಗ ಬೆಳೆದು ದೊಡ್ಡ ವಿದ್ವಾಂಸನಾಗಬೇಕು ಅಂತ ಬಹಳ ಆಸೆ ಇರುತ್ತೆ ಅವರಿಗೆ. ಆದರೆ ಇವನ ಮಗ ಇವರಿಗೆ ತದ್ವಿರುದ್ಧ. ಅವನು ಶುದ್ಧ ಸೋಂಬೇರಿ, ಯಾವ ವಿದ್ಯೆನೂ ತಲೆಗೆ ಹತ್ತೋದಿಲ್ಲ. ಊರಿನ ಜನ ಎಲ್ಲ ಆಡ್ಕೋತಾರೆ. ಊರಿಗೆ ಪಾಠ ಹೇಳೋ ಶಿಕ್ಷಕನ ಮಗ ದಡ್ಡ ಅಂತ ಆಡ್ಕೋತಿರ್ತಾರೆ. ಇವನ ನಡವಳಿಕೆಗೆ ಬೇಸತ್ತು ಹೋಗಿ ಶಂಕರಪ್ಪ ತನ್ನ ಮಗನ ಬಟ್ಟೆ ಬರ ಎಲ್ಲವನ್ನೂ ಕಟ್ಟಿ ಮನೆಯಿಂದ ಹೊರಗಾಕಿ, ನಿನಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ, ಇಲ್ಲಿಂದ ಹೊರಟು ಹೋಗು ಅಂತ ಅವನನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಈಗ ಹುಡುಗ ಅವನೆಲ್ಲ ಬಟ್ಟೆ ಬರೆ ತಗೊಂಡು ಬೇರೆ ಊರಿಗೆ ಅಲ್ಕೊಳ್ತಾ ಬರ್ತಾನೆ. ಬೇರೆ ಊರಿನ ದೇವಸ್ಥಾನದ ಬಳಿ ಬರ್ತಾನೆ. ಅಲ್ಲಿ ಒಬ್ಬ ಜ್ಯೋತಿಷಿ ಇರ್ತಾನೆ. ಯಾಕೆ ನಾನು ನನ್ನ ಅದೃಷ್ಟವನ್ನು ಪರೀಕ್ಷಿಸ್ಕೊಳ್ಬಾರ್ದು ಅಂತ ಆ ಜ್ಯೋತಿಷಿ ಬಳಿ ಹೋಗ್ತಾನೆ. ಅವರ ಬಳಿ ಹೋಗಿ ಕೇಳ್ತಾನೆ, ಸ್ವಾಮಿ, ನಾನು ದೊಡ್ಡ ವಿದ್ವಾಂಸನಾಗಬೇಕು, ಅದಕ್ಕೆ ನಾನು ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾನೆ. ಆವಾಗ ಜ್ಯೋತಿಷಿ ಹೇಳ್ತಾನೆ, ನೋಡು, 3 ತಿಂಗಳು 1000 ಬಾರಿ ಭಗವಂತನ ನಾಮ ಜಪ ಮಾಡಬೇಕು. ನೀನೀಗ ಮಾಡಿದ್ದೆ ಆದರೆ ನೀನು ದೊಡ್ಡ ವಿದ್ವಾಂಸನಾಗ್ತೀಯ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಈಗ ಆ ಹುಡುಗ ಪಾಪ ಅವ್ರು ಹೇಳಿದ್ನ ನಂಬಿ ಹೊಳೆ ಹತ್ರ ಬರ್ತಾನೆ. ಹೊಳೆಯ ಬಳಿ ಒಂದು ಬಂಡೆ ಇರುತ್ತೆ. ಅದ್ರ ಮೇಲೆ ಕುಳಿತುಕೊಂಡು ಜಪ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಇವನು ಹೀಗೆ ಮಾಡ್ತಿರೋ ವಿಷಯ ಆ ಊರಲ್ಲಿದ್ದ ಒಬ್ಬ ಹಿರಿಯರಿಗೆ ಗೊತ್ತಾಗತ್ತೆ. ಏನಾದರೂ ಮಾಡಬೇಕಲ್ಲ, ಇವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕಲ್ಲ, ಇವನು ಹೀಗೆ ಆಗಿಬಿಟ್ರೆ ಕೆಟ್ಟ ದಾರಿಯನ್ನು ಹಿಡಿತಾನೆ, ಹಾಳಾಗ್ತಾನೆ, ಅವನ ಜೀವನವನ್ನು ಸುಧಾರಿಸ್ಬೇಕಲ್ಲ ಅಂತ ಆ ಹಿರಿಯರು ಅವನ ಬಳಿ ಹೋಗ್ತಾರೆ. ಆ ಹೊಳೆಯ ಬಳಿ ಹೋಗಿ ಅವನ ಪಕ್ಕ ಕುಳಿತುಕೋತಾರೆ. ಅಲ್ಲಿ ಕುಳಿತುಕೊಂಡು ಅಲ್ಲೇನು ಮರಳಿರತ್ತೆ ಅದನ್ನ ತೆಗೆದುಕೊಂಡು ನೀರಲ್ಲಿ ಬಿಡ್ತಿರ್ತಾನೆ. ಈಗ ಹುಡುಗ ಜಪದಿಂದ ಎದ್ದು ನೋಡ್ತಾನೆ, ಏನು ಇವರು ಮರಳನ್ನ ಹೊಳೆಯೊಳಗೆ ಬಿಡ್ತಿದ್ದಾರಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೋಗವ್ರಲ್ಲಿ ಕೇಳ್ತಾರೆ. ಯಾಕೆ ನೀವು ಈ ಮರಳನ್ನ ಹೀಗೆ ಹೊಳೆಯಲ್ಲಿ ಸುಮ್ಮನೆ ಬಿಡ್ತಿದ್ದೀರಲ್ಲ, ಏನಿದ್ರ ಉದ್ದೇಶ ಅಂತ ಕೇಳಿದಾಗ ಆವಾಗ ಹಿರಿಯರು ಹೇಳ್ತಾರೆ, ನೋಡು, ನಾನು ಈ ಹೊಳೆಯ ಮೇಲೆ ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಅದಕ್ಕೆ ಮರಳು ಹಾಕ್ತಾ ಇದ್ದೀನಿ. ಇದರಿಂದ ಜನರಿಗೆಲ್ಲ ಅನುಕೂಲ ಆಗತ್ತೆ, ಹೊಳೆ ದಾಟಕ್ಕೆ ಎಲ್ರಿಗೂ ಸಹಾಯ ಆಗತ್ತೆ, ಅದರಿಂದ ಇದನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಈ ಹುಡುಗ ಅನ್ಕೋತಾನೆ, ಇವರೆಷ್ಟು ಮೂರ್ಖರಿದ್ದಾರೆ, ಯಾರಾದರೂ ಹರಿಯುವ ನೀರಿಗೆ ಮರಳು ಹಾಕಿದ್ರೆ ನೀರು ಜೊತೆ ಹರ್ಕೊಂಡು ಹೋಗ್ಬಿಡುತ್ತೆ, ಸೇತುವೆ ಹೆಂಗೆ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ಅನ್ಕೋತಾನೆ. ಆವಾಗ ಇವ್ರಿಗೆ ಹೇಳ್ತಾರೆ, ನೋಡಿ, ಈ ಥರ ಎಲ್ಲ ನೀವು ಮರಳು ಹಾಕಿದ್ರೆ ಅದರಿಂದ ಸೇತುವೆ ನಿರ್ಮಾಣ ಆಗಲ್ಲ, ಅದು ನೀರು ಜೊತೆ ಹರ್ಕೊಂಡು ಹೋಗಿಬಿಡತ್ತೆ ಅಂತ ಹೇಳ್ತಾನೆ ಹುಡುಗ. ಆವಾಗ ಹಿರಿಯರು ಹೇಳ್ತಾರೆ, ನಾನು ಈ ಹರಿಯುವ ಹೊಳೆಯಲ್ಲಿ ಮರಳಾಕಿ ಸೇತುವೆ ನಿರ್ಮಾಣ ಮಾಡುವುದು ಒಂದೇ, ಅಕ್ಷರ ಅಭ್ಯಾಸ, ಶಾಸ್ತ್ರದ ಅಭ್ಯಾಸ ಏನು ಮಾಡದೆ ನೀನು ವಿದ್ವಾಂಸ ಆಗುವುದು ಒಂದೇ, ಎರಡೂ ಒಂದೇ ಅಂತ ಹೇಳ್ತಾನೆ. ಆವಾಗ ಈ ಹುಡುಗಂಗೆ ಅರ್ಥ ಆಗೋದಿಲ್ಲ. ಏನು ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಂತ ಕೇಳ್ತಾನೆ. ಆವಾಗ ಹಿರಿಯರು ಹೇಳ್ತಾನೆ, ನೋಡು, ನೀನು ವಿದ್ವಾಂಸನಾಗಬೇಕು ಅಂದರೆ ವ್ಯರ್ಥ ಪ್ರಯತ್ನ ಮಾಡಬೇಡ. ನೀನು ವಿದ್ವಾಂಸನಾಗಬೇಕು ಅಂದರೆ ನೀನು ಕಷ್ಟಪಡಬೇಕು, ಅಕ್ಷರ ಅಭ್ಯಾಸವನ್ನು ಮಾಡಬೇಕು, ಶಾಸ್ತ್ರ ಪುರಾಣಗಳಿದ್ನೆಲ್ಲ ಓದಬೇಕು. ನೀನೀಗ ಮಾಡಿದ್ರೆ ಮಾತ್ರ ನೀನು ವಿದ್ವಾಂಸನಾಗಕ್ಕೆ ಸಾಧ್ಯ ಅಂತ ಹೇಳಿ ಅವನನ್ನು ಕರ್ಕೊಬಂದು ಅವನಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಅವನ ಅಕ್ಷರ ಅಭ್ಯಾಸ ಮಾಡ್ತಾನೆ. ಇದರಿಂದ ಆ ಹುಡುಗನಿಗೆ
ಓದು ಬರಹದಲ್ಲಿ ಆಸಕ್ತಿ ಮೂಡುತ್ತೆ, ಬಹಳ ಶ್ರದ್ಧೆಯಿಂದ ಕಲಿತಾನೆ ಮತ್ತು ದೊಡ್ಡವನಾಗಿ ಒಂದು ಒಳ್ಳೆಯ ವಿದ್ವಾಂಸನಾಗಿ ಪರಿವರ್ತನೆ ಆಗ್ತಾನೆ. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಬಾರಿ ನಾವು ವ್ಯರ್ಥವಾಗಿ ಪ್ರಯತ್ನ ಮಾಡ್ತಿರ್ತೀವಿ. ಸರಿಯಾದ ದಾರಿಯಲ್ಲಿ, ಸರಿಯಾದ ದಿಕ್ಕಿನಲ್ಲಿ ಅವಶ್ಯಕತೆ ಇದ್ದಲ್ಲಿ ನಾವು ಪ್ರಯತ್ನ ಮಾಡಿದರೆ, ಕಷ್ಟಪಟ್ಟರೆ ಅದರ ಫಲ ನಮಗೆ ಖಂಡಿತವಾಗಿಯೂ ಸಿಗತ್ತೆ. ಧನ್ಯವಾದಗಳು.